ಕಲಬೆರಕೆ ಸಿರಪ್ ಸೇವನೆಯಿಂದ ಸುಮಾರು 24 ಮಕ್ಕಳು ಸಾವನ್ನಪ್ಪಿದ ಮಧ್ಯಪ್ರದೇಶದಲ್ಲಿಯೇ ವಿಷಪೂರಿತ ಕುಡಿಯುವ ನೀರಿನಿಂದಾಗಿ 10 ಮಂದಿ ಸಾವನ್ನಪ್ಪಿ 106 ಮಂದಿ ಅಸ್ವಸ್ಥರಾಗಿದ್ದಾರೆ. ಈ ನಡುವೆ ವಿಷಪೂರಿತ ಆಹಾರ ಸೇವಿಸಿ ಕನಿಷ್ಠ 200 ಗಿಳಿಗಳು ಮೃತಪಟ್ಟಿದೆ. ಇವೆಲ್ಲದರ ಬಗ್ಗೆ ಮೌನವಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯನ್ನ ವಿಪಕ್ಷದ ನಾಯಕರುಗಳು ತರಾಟೆಗೆ ತೆಗೆದುಕೊಳ್ತಾ ಇರುವಂತಹ ನಡುವೆನೇ ಮಧ್ಯಪ್ರದೇಶದ ಬಿಜೆಪಿ ನಾಯಕರುಗಳ ತೆರೆಮರೆಯ ಸಮರ ಬಯಲಾಗ್ತಾ ಇದೆ, ಗೋಚರಕ್ಕೆ ಬರ್ತಾ ಇದೆ. ಇವೆಲ್ಲವೂ ಡಬಲ್ ಇಂಜಿನ್ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿದೆ. ಕಳೆದ ವರ್ಷ ಮಧ್ಯಪ್ರದೇಶದಲ್ಲಿ ಕೋಲ್ಡ್ ರಿಫ್ ಕೆಮ್ಮಿನ ಸಿರಪ್ ಅನ್ನು ಸೇವಿಸಿ 24ಕ್ಕೂ ಅಧಿಕ ಮಕ್ಕಳು ಮೃತಪಟ್ಟಿದ್ದಾರೆ. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸಿರಪ್ನಲ್ಲಿ ಡೈಎಥಿಲಿನ್ ಗ್ಲೈಕಾನ್ ಅನ್ನುವಂಥ ಒಂದು ಅಪಾಯಕಾರಿ ರಾಸಾಯನಿಕ 48.6% ಇರೋದು ಪ್ರಯೋಗಾಲಯದಲ್ಲಿ ಪತ್ತೆಯಾಗಿತ್ತು. 0.1% ರಾಸಾಯನಿಕ ಬಳಕೆಗೆ ಅನುಮತಿ ಇದ್ದು ಅದಕ್ಕೂ ತೀವ್ರ ಪ್ರಮಾಣದಲ್ಲಿ ಅಧಿಕ ರಾಸಾಯನಿಕ ಬಳಸಿರೋದು ಪತ್ತೆಯಾಗತ್ತೆ. ಸೊ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಮಧ್ಯಪ್ರದೇಶ ಸರ್ಕಾರ ಈ ಸಿರಪ್ ಅನ್ನು ನಿಷೇಧ ಮಾಡುತ್ತೆ. ಅಷ್ಟೇ ಅಲ್ಲ, ಭಾರತದಲ್ಲಿ ತಯಾರಾಗುವಂಥ ಸಿರಪ್ಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕವನ್ನು ವ್ಯಕ್ತಪಡಿಸಿತು, ಜಾಗತಿಕವಾಗಿ ಎಚ್ಚರಿಕೆ ಕೊಟ್ಟಿತ್ತು. ವಿಪಕ್ಷಗಳು ಮಧ್ಯಪ್ರದೇಶದ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತ್ತು. ಈ ಘಟನೆ ನಡೆದ ಕೆಲವು ತಿಂಗಳುಗಳಲ್ಲಿ ಇದೀಗ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭಗೀರಥಪುರದಲ್ಲಿ ವಿಷಪೂರಿತ ನೀರನ್ನು ಕುಡಿದು ಕನಿಷ್ಠ 10 ಮಂದಿ ಮೃತಪಟ್ಟಿದ್ದಾರೆ. ಕೆಲವು ಸ್ಥಳೀಯ ಮಾಧ್ಯಮಗಳು ಮೃತರ ಸಂಖ್ಯೆ 14ಕ್ಕೆ ದಾಟಿದೆ ಅಂತ ಅಂದಾಜಿಸಿದೆ. 2500ಕ್ಕೂ ಹೆಚ್ಚು ಮಂದಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಒಟ್ಟು ಸುಮಾರು 270ಕ್ಕೂ ಅಧಿಕ ಮಂದಿ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೆಲ್ಲದರ ನಡುವೆ ಡಬಲ್ ಇಂಜಿನ್ ಸರ್ಕಾರದ ನಾಯಕರುಗಳ ನಡುವೆ ಅಧಿಕಾರದ ಶೀತಲ ಸಮರನೂ ಶುರುವಾಗಿದೆ. ಜೊತೆಗೆ ಎಂದಿನಂತೆ ಕೈಲಾಶ್ ವಿಜಯವರ್ಗೀಯ ಅವರಿಂದ ವಿವಾದವೂ ಸೃಷ್ಟಿಯಾಗಿದೆ. ವಿವಾದ ಸೃಷ್ಟಿಸಿದ ಕೈಲಾಶ್ ವಿಜಯವರ್ಗೀಯ ಮಹಿಳೆಯರ ಉಡುಗೆ, ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟಿಗರ ಬಗ್ಗೆ ಹೀಗೆ ಹಲವು ವಿಚಾರಗಳಲ್ಲಿ ಈ ಹಿಂದೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದಂಥ ಮಧ್ಯಪ್ರದೇಶದ ಹಿರಿಯ ಬಿಜೆಪಿ ನಾಯಕ, ನಗರಾಭಿವೃದ್ಧಿ ಮತ್ತು ವಸತಿ ಸಚಿವ ಕೈಲಾಶ್ ವಿಜಯವರ್ಗೀಯ ಈ ಬಾರಿಯೂ ಮತ್ತೆ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಮತ್ತು ಶುದ್ಧ ನೀರಿನ ವ್ಯವಸ್ಥೆಯ ಬಗ್ಗೆ ತಮ್ಮನ್ನ ಪ್ರಶ್ನಿಸಿದ ಪತ್ರಕರ್ತರ ಮೇಲೆ ಆಕ್ರೋಶಗೊಂಡ ಕೈಲಾಶ್ ಅನಗತ್ಯವಾಗಿ ಪ್ರಶ್ನೆ ಕೇಳಬೇಡಿ ಅಂತ ಹೇಳುತ್ತಾ ಅಸಭ್ಯವಾಗಿ ಮಾತಾಡಿ ತಮ್ಮ ದುರಹಂಕಾರವನ್ನು ಪ್ರದರ್ಶಿಸಿದ್ದಾರೆ. ವಿವಾದ ಆಗ್ತಾ ಇದ್ದಂತೆ ಕ್ಷಮೆಯಾಚಿಸಿದ್ದಾರೆ. ಇನ್ನೊಂದು ಕಡೆ ಡಬಲ್ ಇಂಜಿನ್ ಸರ್ಕಾರ ಅಂತ ಎಲ್ಲೆಡೆ ಪ್ರಚಾರ ಮಾಡ್ಕೊಂಡು ಬರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಮಧ್ಯಪ್ರದೇಶದ ಕಲುಷಿತ ನೀರು ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅಂದೇ ಇರೋದು ಚರ್ಚೆಗೆ ಗ್ರಾಸ ಹಾಕಿರುತ್ತೆ. ದೇಶದಲ್ಲಿ ಬಡವರು ಸತ್ತಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ತಾಳ್ತಾರೆ ಅಂತ ಲೋಕಸಭಾ ವಿಪಕ್ಷ ನಾಯಕ ಸಂಸದ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ವಿಪಕ್ಷಗಳ ಟೀಕೆ ಸಾಮಾನ್ಯ ಆದರೂ ಈ ಬಾರಿ ಮಧ್ಯಪ್ರದೇಶ ಸರ್ಕಾರ ತಮ್ಮ ನಾಯಕರುಗಳ ವಾಗ್ದಾಳಿಗೂ ಗುರಿಯಾಗಿದೆ. ಮಧ್ಯಪ್ರದೇಶದಲ್ಲಿ 2003ರಿಂದ 2004ರವರೆಗೆ ಮುಖ್ಯಮಂತ್ರಿಯಾಗಿದ್ದಂಥ ಬಿಜೆಪಿಯ ಹಿರಿಯ ನಾಯಕಿ ಉಮಾ ಭಾರತಿ 2014ರಿಂದ 2019ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಹಾಗೂ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಸಚಿವೆಯಾಗಿ ಕೆಲಸ ಮಾಡಿದವರು. ಇದೀಗ ಇಂದೋರ್ನಲ್ಲಿ ವಿಷಪೂರಿತ ನೀರಿನ ವಿಚಾರದಲ್ಲಿ ತಮ್ಮದೇ ಪಕ್ಷ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಉಮಾ ಭಾರತಿ ಆಕ್ರೋಶ. ವಿಷಪೂರಿತ ನೀರಿನಿಂದಾಗಿ ಜನ ಸಾವನ್ನಪ್ಪಿರೋದು ಇಡೀ ರಾಜ್ಯ, ಸರ್ಕಾರ ಮತ್ತು ವ್ಯವಸ್ಥೆಗೆ ಅವಮಾನ, ಕಳಂಕ ಅಂತ ಹಿರಿಯ ಬಿಜೆಪಿ ನಾಯಕಿ ಉಮಾ ಭಾರತಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಘಟನೆಯನ್ನ ಮಹಾಪಾಪ, ಸರ್ಕಾರ ಸಂತ್ರಸ್ತರ ಕುಟುಂಬಗಳ ಬಳಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂಥ 2 ಲಕ್ಷ ರೂಪಾಯಿ ಪರಿಹಾರವನ್ನು ಟೀಕಿಸಿರುವಂಥ ಉಮಾ ಭಾರತಿ ಮಾನವನ ಜೀವಕ್ಕೆ 2 ಲಕ್ಷ ರೂಪಾಯಿ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು ಸಿಎಂ ಮೋಹನ್ ಯಾದವ್ ನಾಯಕತ್ವಕ್ಕೆ ಎದುರಾಗಿರುವ ಪರೀಕ್ಷೆಯ ಸಮಯ ಅಂತ ಬಣ್ಣಿಸಿರುವಂಥ ಉಮಾ ಭಾರತಿ ಉನ್ನತ ಮಟ್ಟದಿಂದ ಕೆಳಹಂತದವರೆಗೂ ಎಲ್ಲಾ ತಪ್ಪಿತಸ್ಥರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಾಮಾನ್ಯ ಜನರಿಗೆ ವಿಷಪೂರಿತ ನೀರು ಸಿಗುವಾಗ ಅಧಿಕಾರಿಗಳು ಮಾತ್ರ ಕಚೇರಿಯಲ್ಲಿ ಬಾಟ್ಲಿ ನೀರು ಕುಡಿತಾ ಕುಳಿತಿದ್ದಾರೆ ಅಂತ ತೀವ್ರವಾಗಿ ಟೀಕಿಸಿದ್ದಾರೆ. ಹೀಗೆ ಮಧ್ಯಪ್ರದೇಶ ಸರ್ಕಾರ ತಮ್ಮ ನಾಯಕರುಗಳಿಂದಾನೂ ವಿಪಕ್ಷ ನಾಯಕರುಗಳಿಂದಾನೂ ವಾಗ್ದಾಳಿಗೆ ತುತ್ತಾಗಿದೆ, ಪೇಚಿಗೆ ಸಿಲುಕಿದೆ. ಇವೆಲ್ಲದರ ನಡುವೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತು ಸಚಿವ ಕೈಲಾಶ್ ವಿಜಯವರ್ಗೀಯ ನಡುವೆ ತೆರೆಮರೆಯ ಸಮರ ನಡೀತಾ ಇದೆ. ಮೃತರ ಸಂಖ್ಯೆಗೆ ಸಂಬಂಧಿಸಿದಂತೆ ಸಿಎಂ ಹಾಗೂ ಕೈಲಾಶ್ ನೀಡಿದ ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಸಿಎಂ ಯಾದವ್ 4 ಮೃತಪಟ್ಟಿದ್ದಾರೆ ಅಂತಂದ್ರೆ ಕೈಲಾಶ್ ಮಾತ್ರ 8ರಿಂದ 9 ಮಂದಿ ಮೃತಪಟ್ಟಿದ್ದಾರೆ ಅಂತ ವಿಭಿನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಸಿಎಂ ಮತ್ತು ತಮ್ಮ ನಡುವಿನ ಸಮನ್ವಯದ ಕೊರತೆಯತ್ತ ಗಮನ ಹರಿಸದೆ ಇಂದೋರ್ ಮೇಯರ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳ ನಡುವಿನ ಸಮನ್ವಯದ ಕೊರತೆ ಇದೆ ಅಂತ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಪತ್ರಕರ್ತರ ಜೊತೆಗೆ ಅಸಭ್ಯವಾಗಿ ಮಾತಾಡಿದಂಥ ಸಚಿವ ಕೈಲಾಶ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿಎಂ ಯಾದವ್ ಭರವಸೆ ಕೊಟ್ಟಿದ್ದಾರೆ.
ಸೊ ಇಬ್ಬರೂ ನಾಯಕರು ಒಂದೇ ಪ್ರದೇಶದ ಹಿರಿಯ ನಾಯಕರುಗಳು. ಕಳೆದ ವಿಧಾನಸಭಾ ಚುನಾವಣೆ ನಂತರ ಕೈಲಾಶ್ ವಿಜಯವರ್ಗೀಯ ಮತ್ತು ಪ್ರಹ್ಲಾದ್ ಪಟೇಲ್ ಸೇರಿದಂತೆ ಇತರ ಹಿರಿಯ ನಾಯಕರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಆದರೆ ಯಾದವ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗತ್ತೆ. ಸೊ ಇದರಿಂದಾಗಿ ಇಂದಿಗೂ ಸಹ ಇಬ್ಬರ ನಡುವೆ ರಾಜಕೀಯ ಪೈಪೋಟಿ, ಶೀತಲ ಸಮರ ಜೀವಂತವಾಗೇ ಇದೆ. ಸೊ ಇದು ಹಲವು ಬಾರಿ ಕಣ್ಣಿಗೆ ರಾಚುವಂತೆ ಕಂಡಿರೋದು ಇದೆ. ಸೊ ಮಧ್ಯಪ್ರದೇಶದ ವಿಧಾನಸಭೆ 69 ವರ್ಷಗಳ ಸಂಭ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ಒಂದು ವಿಶೇಷ ಅಧಿವೇಶನದಲ್ಲಿ ಸಿಎಂ ಮೋಹನ್ ಯಾದವ್ ಅವರು ಔಪಚಾರಿಕ ಉಡುಪನ್ನ ಕೈಲಾಶ್ ವ್ಯಂಗ್ಯವಾಗಿ ಟೀಕಿಸಿದ್ರು. ಅಧ್ಯಕ್ಷರೇ ನೋಡಿ, ನಮ್ಮ ನಾಯಕರು ಇಂದು ಸೂಟು ಬೂಟು ಧರಿಸ್ಕೊಂಡು ಬಂದಿದ್ದಾರೆ, ಆದರೆ ನಾವೆಲ್ಲರೂ ಬಡವರಂತೆ ಹೀಗೆ ಕುಳಿತಿದ್ದೇವೆ ಅಂತ ಹೇಳಿದ್ರು. ಸೊ ಈ ಹೇಳಿಕೆ ಹಾಸ್ಯಾಸ್ಪದದಂತೆ ಕಂಡ್ರೂ ಸಹ ಇಬ್ಬರು ನಾಯಕರುಗಳ ನಡುವಿನ ಶೀತಲ ಸಮರ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಸೊ ಕೆಲವು ಸಭೆಗಳಿಗೆ ಕೈಲಾಶ್ ಗೈರಾಗುವುದು ಇವೆಲ್ಲದಕ್ಕೆ ಪುಷ್ಟಿ ಕೊಟ್ಟಿತ್ತು. ಇವೆಲ್ಲವೂ ಸಹ ಸದ್ಯ ಮಧ್ಯಪ್ರದೇಶದ ಡಬಲ್ ಇಂಜಿನ್ ಸರ್ಕಾರವನ್ನ ಕೊಂಚ ಅಲುಗಾಡಿಸ್ತಾ ಇರುವಂತೆ ಕಾಣಿಸುತ್ತೆ. ಸೊ ಈ ಶೀತಲ ಸಮರ 2 ವರ್ಷಗಳಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೂ ಮುನ್ನ ನೇರ ಯುದ್ಧವಾದೀತು ಅನ್ನೋ ಅಭಿಪ್ರಾಯಗಳು ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.